ಪ್ರೀತಿಗೆ ಶಾಸ್ತ್ರ ಮುಹೂರ್ತ ಬೇಕಾಗಿಲ್ಲ ಅಂತ ಸುಮ್ನೆ ಆಗೋದ್ರು. ನನಗಿವಾಗ ಅರ್ಥ ಆಯ್ತು, ಆದ್ಯ ಸೀನು ಮದ್ವೆ ನಿಲ್ಸೋದು ಅಷ್ಟು ಸುಲಭ ಅಲ್ಲ. ಕಷ್ಟ ಆದ್ರೂ ಪರವಾಗಿಲ್ಲ ಪಾರ್ವತಿ, ಈ ಮದ್ವೆ ನಿಂತು ಹೋಗ್ಬೇಕು. ನಮ್ಗೆ ಮನಶಾಂತಿ ಇಲ್ದೇ ಇರೋ ಹಾಗೆ ಮಾಡಿದವಳನ್ನ ನಾನ್ ಮೊಮ್ಮಗನ್ ಹೆಂಡತಿಯಾಗಿ ನೋಡೋ ಶಕ್ತಿ ನನಗಿಲ್ಲ. ಚಾರು ಏನ್ ಮಾಡ್ತಾಳೋ ಏನೋ. ನಾನು ಎಲ್ಲ ನೋಡ್ಕೋತೀನಿ ಅಜ್ಜಿ. ಏನೇ ಇದು? ಹೆಂಡ ಅಜ್ಜಿ, ಹೆಂಡ. ಹಾ, ಒಂದೇ ಏಟಿಗೆ ಬೆಟ್ಟ ನೋಡ್ದ ಹಾಕಕ್ಕಾಗಲ್ಲ. ಹಾಗೆ ಒಂದೇ ಪ್ಲಾನ್ ಇಂದ ಆ ಆದ್ಯನ್ಗೆ ಬುದ್ಧಿ ಕಲ್ಸಕ್ಕಾಗಲ್ಲ. ಏಟ್ ಮೇಲೆ ಏಟು ಬೀಳ್ತಿರ್ಬೇಕು. ಅಂದ್ರೆ ಇದನ್ನ ಕುಡ್ದು ಯೋಚನೆ ಮಾಡ್ತೇನೆ. ಚಾರು, ನಮ್ಮನೇಲಿ ಹಠ ಮಾಡಿ ಕೇಳಿದ್ರೆ ಒಪ್ಕೊಂಡ್ಬಿಡ್ತಾರೆ, ಆದ್ರೆ ಈ ತರದೆಲ್ಲ ಕುಡ್ದು ಕೇಳಿದ್ರೆ ಸಾಯಿಸ್ಬಿಡ್ತಾರೆ. ನಿನ್ನ ಸೊಸೆ ಅಂತ ಈ ಜನ್ಮದಲ್ಲಿ ಒಪ್ಕೊಳಲ್ವೇ? ಎಕ್ಸಾಕ್ಟ್ಲಿ ಚಿಕ್ಕಮ್ಮ. ಆದ್ರೆ ಇದನ್ನ ನನಗೋಸ್ಕರ ತಂದಿಲ್ಲ, ಆದ್ಯನ್ ಕುಡ್ಸಕ್ಕೆ ಅಂತಾನೆ ತಂದಿರೋದು. ಅಮೆರಿಕಾದಲ್ಲಿ ಪಬ್ಬು ಕ್ಲಬ್ಬು ಅಂತ ಸುತ್ತಿ ಕುಡಿಯೋ ಅಭ್ಯಾಸ ಅವಳಿಗಿದ್ದೇ ಇರುತ್ತೆ. ಆಗ ಮದ್ವೆ ಮಾಡ್ಕೊಳ್ಬೇಕು ಅನ್ಕೊಂಡಿರೋ ಕೈಯಿಂದಾನೆ ಅವಳನ್ನ ಅಮೆರಿಕಕ್ಕೆ ತಳ್ತಾರೆ. ನಿಜ ಕಣೆ ಚಾರು, ಈ ಐಡಿಯಾ ಚೆನ್ನಾಗಿದೆ. ಆದ್ರೆ ಅವಳ ಕೈಯಾರೆ ಇದನ್ನ ಹೇಗ್ ಕೊಡಿಸ್ತೀಯೇ? ವಿನಾಯಕನ ಹತ್ರ ಪಾನಕ ಕೊಟ್ಟೆ ಕೊಡ್ತಾರೆ ಅಲ್ವಾ? ಅಲ್ಲಿರೋ ಗ್ಲಾಸ್ ಅಲ್ಲಿ ಈ ಹೆಂಡನ ಮಿಕ್ಸ್ ಮಾಡಿ ದೇವ್ರ ಹತ್ರ ಇಟ್ಟಿರೋ ಪಾನಕನ ಕುಡಿದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ಹೇಳಿದ್ರೆ ಕುಡ್ದೇ ಕುಡಿತಾಳ್ತಾನೆ. ನಮ್ಮನ್ನ ನಂಬ್ತಾಳೆ. ಈಸಿಯಾಗಿ ಕುಡಿಸ್ಬಿಡ್ತೀನಿ. ಆಮೇಲೆ ನಾವೇನು ಮಾಡೋದ್ ಬೇಕಾಗಿಲ್ಲ, ಎಲ್ಲ ದೊಡ್ಡಪ್ಪನೇ ನೋಡ್ಕೋತಾರೆ. ನಾನ್ ಮಾತ್ರ ಸಿನಿಮಾವನ್ ಮದ್ವೆ ಮಾಡ್ಕೊಂಡು ನಿಮ್ ಮನೆಗೆ ಸೊಸೆಯಾಗಿ ಬರ್ತೀನಿ. ಚಾರು, ನನಗ್ ಬೇಕಾಗಿರೋದು ಕೂಡ ಅದೇ. ಏನೇ ತಪ್ಪು ಮಾಡ್ಬಿಟ್ರು ಅಣ್ಣ ಕ್ಷಮಿಸ್ಬಿಡ್ತಾನೆ, ಆದ್ರೆ ಎಣ್ಣೆ ಕುಡಿಯೋರ್ನ ಮಾತ್ರ ಕ್ಷಮಿಸಲ್ಲ. ಮೊದ್ಲು ಹೋಗಿ ಇದನ್ನ ಪಾನಕದಲ್ಲಿ ಬೆರೆಸ್ಬೇಕು. ಬನ್ನಿ. ಆದ್ಯ, ಎಲ್ರೂ ನಿನ್ ಮದ್ವೆಗೆ ಒಪ್ಕೊಂಡಿದ್ದಾರೆ ಅಂತ ನಿನ್ ಸಂತೋಷಕ್ಕೆ ಮಿತಿನೇ ಇಲ್ಲ ಅಲ್ವಾ? ಒಂದು ಸಲ ನೀನ್ ಈ ಹೆಂಡನ್ ಕುಡಿದ ಮೇಲೆ ನಿನ್ನ ತಲೆನೂ ತಿರುಗುತ್ತೆ, ನಿನ್ನ ಲೈಫು ಉಲ್ಟಾ ಆಗಿ ಹೋಗುತ್ತೆ.